ಬಜರಂಗಿ 2 ಫಿಲ್ಮ್ ಟೀಮ್ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದೆ ಆಲ್ ಶಿವಣ್ಣ ಫ್ಯಾನ್ಸ್ಗೆ. ಸೊ ಅದೇನಪ್ಪಾ ಅಂದ್ರೆ ಬಜರಂಗಿ 2 ಟೀಸರ್ ರಿಲೀಸ್ ಆಗಿದೆ. ತುಂಬಾ ಜನ ಇದ್ರ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಟುಡೇ ವಿತ್ ಮೀ ಐ ಹ್ಯಾವ್ ಪ್ರಣವ್. ಸೊ ಅಗೇನ್ ದಿಸ್ ಇಸ್ ಅಕ್ರಾಸ್ ದ ಬಾರ್ಡರ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು, ಆನ್ ದ ಲೈವ್ ರಿಯಾಕ್ಷನ್. ಸೊ ಅವನು ಎಕ್ಸೈಟೆಡ್ ಆಗಿ ಮತ್ತೆ ಇನಿಶಿಯೇಟ್ ಮಾಡಿದಾನೆ ಈ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್. ಹೈ ಪ್ರಣವ್, ವೆಲ್ಕಮ್ ಟು ಕ್ವಿಕ್ ಸ್ಟುಡಿಯೋ. Thank you so much for inviting. Yeah, and ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಬಜರಂಗಿ 2 ಟೀಸರ್ ಬಗ್ಗೆ? I am damn excited, like ಇದು ಒಂದು ಕನ್ನಡ ಫಿಲ್ಮ್ ಬರ್ತಿದೆ ಇವಾಗ, at least on a big scale ಅಂತ. So I just want to see how is it, ಹೆಂಗ್ ಮಾಡಿದ್ದಾರೆ ಅಂತ. Very excited. Yeah, that's nice to know. ಈ ಎಂಥೂಸಿಯಾಸಮ್ ಇರಬೇಕು. ನೀವು ಸಿಂಗಾಪುರ್ ಅವ್ರ ಆದ್ರೂನು ಕನ್ನಡದ ಬಗ್ಗೆ ಒಲ್ವಿಟ್ಕೊಂಡು, ಐ ಮೀನ್ ನೀವು ಕನ್ನಡಿಗರೇ, ಬಟ್ ಅಟ್ ಲೀಸ್ಟ್ ಸ್ಟೇಯಿಂಗ್ ಔಟ್ಸೈಡ್ ಯು ಆರ್ ಶೋಯಿಂಗ್ ಇಂಟೆನ್ಷನ್ ಆಫ್ ರಿಯಾಕ್ಟಿಂಗ್ ಟು ಕನ್ನಡ ಟೀಸರ್ ಅನ್ನೋದು ನಮ್ಗೆ ತುಂಬಾನೇ ಹಿಡ್ಸುತ್ತೆ, ಅವ್ರ ಇಷ್ಟ ಆಗುತ್ತೆ. ಸೊ ಪ್ರಣವ್, ಕ್ಯಾಸ್ಟ್ ಅಂಡ್ ಕ್ರೂ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ. ಯಾ ಶ್ಯೂರ್, ಹೇಳೋಣ. ಸೊ ಬಜರಂಗಿ 2 ಕ್ಯಾಸ್ಟ್ ಅಂಡ್ ಕ್ರೂ ಬಗ್ಗೆ ಮಾತಾಡ್ಬೇಕಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸ್ಟಾರ್ ಮಾಡ್ತಿದ್ದಾರೆ. ಅವ್ರ ಜೊತೆ ಆಪೋಸಿಟ್ ಸೈಡ್ ಭಾವನಾ ಅವರಿದ್ದಾರೆ, ಅಂಡ್ ದೆನ್ ದೇರ್ ಇಸ್ ಶ್ರುತಿ, and there is Bajrangi Loki as well. And movie has been directed by Harsha, produced by Jayana Films, and DOP or banbittu idu Swami J, and editor is by Deepu Kumar, art director ಅವರು Ravi ಅವರು, and music is by Arjun Janya. So without wasting much time, let's jump into the teaser and ಸ್ವಲ್ಪ ಟೀಸರ್ ಬ್ರೇಕ್ ಡೌನ್ ಕೂಡ ಮಾಡೋಣ. ಎಲ್ಲರೂ ಎಕ್ಸೈಟ್ ಆಗಿದೀವಿ ಈ ಒಂದು ಪರ್ಟಿಕ್ಯುಲರ್ ಟೀಸರ್ ಬಗ್ಗೆ. ಸೊ ಪ್ರಣವ್, ಸ್ಕ್ರೀನ್ ಶೇರ್ ಮಾಡಿದ್ರೆ ವಿಲ್ react to the teaser of Bajrangi 2. Jayana Films. ವೈದ್ಯೋ ನಾರಾಯಣೋ ಹರಿ. ಈ ಭೂಮಿ ಮೇಲೆ ಅದೆಷ್ಟೋ ಜೀವಿಗಳನ್ನು ಸೃಷ್ಟಿಸಿದ ಭಗವಂತ ಮನುಷ್ಯನಿಗೆ ಮಾತ್ರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟನು. ಕಾಲಕ್ರಮೇಣ ಅದು ಹೆಚ್ಚಾದಂತೆ ರೋಗ ರುಜಿನಗಳು ಹೆಚ್ಚಾದವು. ಮನುಷ್ಯನ ಮೇಲಿದ್ದ ಅಗಾಧವಾದ ಪ್ರೀತಿಯಿಂದ ಈ ರೋಗಗಳಿಗೆ ಪರಿಹಾರವನ್ನು ಈ ಪ್ರಕೃತಿಯಲ್ಲಿಯೇ ಇಟ್ಟನು. ಭಜರೆ ಭಜರೆ ಭಜ 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 ಭಜರೆ ಭಜರಂಗಿ. ಓಕೆ, ಟೀಸರ್ ನೋಡಿದ್ವಿ. ಇಟ್ ವಾಸ್ ಡೆಫಿನೆಟ್ಲಿ ಅ ವಿಜುವಲ್ ಸ್ಪೆಕ್ಟಾಕಲ್ ಅಂತಾನೆ ಅನಿಸ್ತು. ಸೊ ಪ್ರಣವ್, ನಿಮ್ಗೆ ಏನ್ ಅನಿಸ್ತು ಟೀಸರ್ ಬಗ್ಗೆ? ಟೀಸರ್ ಏನ್ ಹೇಳ್ಬೇಕು, ಇಟ್ಸ್ ಮೈಂಡ್ ಬ್ಲೋಯಿಂಗ್. ಟೀಸರ್ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ ನೋಡ್ಬೇಕಂದ್ರೆ. ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ರು ನಿನ್ನೆ. ಪೋಸ್ಟರ್ ನೋಡಿದಾಗ ಓಕೆ, ಬಜರಂಗಿ 2 ಫಿಲ್ಮ್ ಬರ್ತಿದೆ, ಟೀಸರ್ ನೋಡೋಣ ಅಂತ ದಟ್ ವಾಸ್ ದೇರ್ ಇನ್ ಮೈ ಮೈಂಡ್. ಬಟ್ ಆಮೇಲೆ ಟೀಸರ್ ರಿಲೀಸ್ ಮಾಡಿದ ತಕ್ಷಣ ಮೈ ಮೈಂಡ್ ವಾಸ್ ಬ್ಲೋನ್, ಬಿಕಾಸ್ ಅಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಶೂಟ್ ಮಾಡಿದ್ದಾರೆ.
ಅಲ್ಲಿ ಲೊಕೇಶನ್ಸ್ ಎಲ್ಲ ಇಟ್ ಲುಕ್ ಸೋ ರಿಯಲ್ ಅವ್ರು ಸೆಟ್ ಅಲ್ಲಿ ತೆಗ್ದಿದ್ರು. ಸೊ and you can see the villains also. The villains are so strong, and obviously BGM, it's next level. If someone is actually listening it on a good speaker, they would know how the BGM feels. And you can see there are many lead actors as well, and many scenes will be shot in the forest also. So a story, if we have to say that helbekandre, it's like something about medicine ಬಗ್ಗೆ story. Like ಆ ವಿಲೇಜ್ ಅಲ್ಲಿ ಬಂದ್ಬಿಟ್ಟು ಏನಾರ ಒಂದು ಕಾಯಿಲೆ ಬಂದಿರಬಹುದು. ಸೊ ಶಿವರಾಜ್ ಕುಮಾರ್ ಅವರು ಅಲ್ಲಿಗೆ ಬಂದು ಆ ಕಾಯಿಲೆನ ಸರಿ ಮಾಡೋ ತರ ಲೈಕ್ ಹಿ ವಿಲ್ ಬಿ ಅ ಸೇವಿಯರ್ ಅಂತ ಹೇಳ್ಬಹುದು. ಹೌದು, ಡೆಫಿನೆಟ್ಲಿ. ಅಂಡ್ ನನಗೆ ತುಂಬಾನೇ ಇಷ್ಟ ಆಗಿದ್ದು ಈ ಒಂದು ಪರ್ಟಿಕ್ಯುಲರ್ ಟೀಸರ್ ಅಲ್ಲಿ ವಿಜುವಲ್ ಕ್ವಾಲಿಟಿ. ಸಿ, ಯಾವ್ದೇ ಒಂದು ಮೂವಿ ತಗೊಂಡ್ರು ಅದರಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ಒನ್ ಇಸ್ ಸಿನಿಮಾಟೋಗ್ರಫಿ, ಎಡಿಟಿಂಗ್. ದೀಸ್ ಟೂ ಡಿಪಾರ್ಟ್ಮೆಂಟ್ಸ್ ಆರ್ ನೆವರ್ ಟಾಕ್ಡ್ ಅಬೌಟ್. ಅಂಡ್ ಅದ್ರದ್ದು ಪ್ರಾಮುಖ್ಯತೆ ಅಷ್ಟೇ ಇರುತ್ತೆ ಪ್ರತಿಯೊಂದು ಫಿಲಮ್ ಅಲ್ಲೂ. ಸೊ ಇಲ್ಲಿ ಸಿನಿಮಾಟೋಗ್ರಫಿಗ್ ಬಂದ್ರೆ ನನ್ಗೆ ಫ್ರೇಮಿಂಗ್ ಮತ್ತೆ ಶಾರ್ಟ್ಸ್ ಗಳು ತಗೊಂಡಿರೋ ರೀತಿ ತುಂಬಾನೇ ಇಷ್ಟ ಆಯ್ತು. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಕೆಲವೊಂದು ಲೋ ಆಂಗಲ್ ಶಾರ್ಟ್ಸ್ ಯೂಸ್ ಮಾಡಿ ಒಂದ್ ಕ್ಯಾರೆಕ್ಟರ್ ನ ಅಪ್ಲಿಫ್ಟ್ ಮಾಡೋಕ್ಕೋಸ್ಕರ ಲೋ ಆಂಗಲ್ ಶಾರ್ಟ್ಸ್ ಯೂಸ್ ಮಾಡಿದ್ದಾರೆ. ಅದು ನಂಗೆ ತುಂಬಾನೇ ಇಷ್ಟ ಆಯ್ತು. ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ಕಲರಿಂಗ್ ವೈಸ್ ಆ ಟೋನು ತುಂಬಾ ಚೆನ್ನಾಗಿದೆ. ಯೂಶಲ್ ಆಗಿ ಈ ತರ ಟೋನ್ ನೀವು ಹಾಲಿವುಡ್ ಫಿಲಮ್ಸ್ ಅಲ್ಲಿ ನೋಡಿರ್ತೀರಾ, ಎಸ್ಪೆಷಲಿ ಸೀರೀಸ್ ಅಲ್ಲಿ. ಗೇಮ್ ಆಫ್ ಥ್ರೋನ್ಸ್ ಅಥವಾ ಡಾರ್ಕ್ ಶೇಡ್ ಇರೋ ಸೀರೀಸ್ ಗಳಲ್ಲಿ ಅಥವಾ ಶರ್ಲಾಕ್ ಹೋಮ್ಸ್ ಅಲ್ಲೂ ನೀವು ಈ ಒಂದು ಟೋನ್ ನ ನೋಡಿರ್ತೀರಾ. ಸೊ ದಟ್ ಈಸ್ ದ ಕೈಂಡ್ ಆಫ್ ಕ್ವಾಲಿಟಿ ವಿ ಕ್ಯಾನ್ ಕಂಪೇರ್ ಇಟ್ ಟು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಫ್ರಮ್ ಅವರ್ ಸೈಡ್. ಲೈಕ್ ನೀವು ಅವೆಂಜರ್ಸ್ ಎಂಡ್ ಗೇಮ್ ನೋಡಿದ್ರೆ ಅದರಲ್ಲಿ ಥಾನೋಸ್ ವಾಸ್ ದ ವಿಲನ್, ಹಿ ವಾಸ್ ಸೋ ಪವರ್ಫುಲ್. ಸೇಮ್ ಹಂಗೆ ಇವಾಗ KGF 2 ಅಲ್ಲಿ ಇದು ಸಂಜಯ್ ದತ್ ಅವರು ಇದ್ದಾರೆ, ಹಿ ಇಸ್ ಪ್ಲೇಯಿಂಗ್ ಆಸ್ ದ ಕ್ಯಾರೆಕ್ಟರ್, ಮತ್ತೆ ಹಿ ಇಸ್ ಆಲ್ಸೋ ವಿಲನ್. ಸೊ ಇಲ್ಲೂ ಬಜರಂಗಿ 2 ಅಲ್ಲೂ ನೋಡಿದ್ರೆ there are so many powerful villains. So I feel the villains also play a very important role in the movie ಅಂತ. ಬಿಕಾಸ್ ಇವಾಗ ಶಿವರಾಜ್ ಕುಮಾರ್ ಅವರು ಎಷ್ಟು ಪವರ್ಫುಲ್ ಇರ್ತಾರೆ ಹಂಗೆ ಅವ್ರ ವಿಲನ್ಸ್ ಅಷ್ಟೇ ಪವರ್ಫುಲ್ ಇರ್ಬೇಕು. ಇವಾಗ ವಿಲನ್ಸ್ ಬಂದ್ಬಿಟ್ಟು ಅವ್ರಷ್ಟು ಪವರ್ಫುಲ್ ಇಲ್ಲ ಅಂದ್ರೆ ದೆನ್ ಇಟ್ ಡಸ್ ನಾಟ್ ಆಕ್ಚುಲಿ ಮ್ಯಾಚ್. ಎಕ್ಸಾಕ್ಟ್ಲಿ. ಅಂಡ್ ನೀವು ಫಸ್ಟ್ ಪಾರ್ಟ್ ಬಜರಂಗಿ ನೋಡಿದೀರಾ ಅನ್ಕೊಳ್ತೀನಿ. ಅದರಲ್ಲಿ ಲೋಕಿ ಕ್ಯಾರೆಕ್ಟರ್ ರಾಣ ಅಂತ ಒಂದ್ ಬರುತ್ತೆ. ಸೊ ಲೋಕಿ ಮತ್ತೆ ಇಲ್ಲಿ ವಾಪಸ್ ಕಾಣಿಸ್ಕೊಳ್ತಾರೆ. ಆಕ್ಚುಲ್ ಆಗಿ ಲೋಕಿನ ಬಂದಿ ಮಾಡಿರ್ತಾರೆ, ದಟ್ ಈಸ್ ರಾಣನ ಬಂದಿ ಮಾಡಿರ್ತಾರೆ. ದಟ್ ಈಸ್ ಇನ್ ದ ಬಜರಂಗಿ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್. ಅಂಡ್ ಒಬ್ಬ ಮಂತ್ರವಾದಿ ಇರ್ತಾನೆ, ಅವನನ್ನು ಕೂಡ ನಾಶ ಮಾಡಿರ್ತಾರೆ. ಸೊ ಇವ್ರು ಶಿವರಾಜ್ ಕುಮಾರ್ ಸರ್ ಗದೆನ ತುದಿಯಿಂದ ಅವ್ರ ಎದೆಗೆ ಚುಚ್ಚಿ ಅವ್ರನ್ನ ನಾಶ ಮಾಡಿರ್ತಾರೆ, ಆ ಒಂದ್ ಮಂತ್ರವಾದಿನ. ಸೊ ಇಲ್ಲಿ ಅದೇ ಮಂತ್ರವಾದಿ ಅಲ್ಲೇ ಹುಟ್ಟು ಬರ್ತಾರ ಅಥವಾ ಇವ್ರೇ ಬೇರೆ ಕ್ಯಾರೆಕ್ಟರ ಅನ್ನೋದು ನಮ್ಗೆ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಇನ್ಫ್ಯಾಕ್ಟ್ ಈ ಟೀಸರ್ ಅಲ್ಲಿ ನಮ್ಗೆ ಏನು ಕೂಡ ಅಷ್ಟೊಂದು ಬ್ರೇಕ್ ಡೌನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದು ನರೇಟರ್ ವಾಯ್ಸ್ ಬಿಟ್ಟು ನೀವು ಶಿವರಾಜ್ ಕುಮಾರ್ ವಾಯ್ಸ್ ಆಗ್ಲಿ ಅಥವಾ ವಿಲನ್ ಗಳ ವಾಯ್ಸ್ ಆಗ್ಲಿ ನಿಮ್ಗೆ ಎಲ್ಲೂ ಕೇಳಿಸಲ್ಲ. ಸೊ ನೀವು ಜಾಸ್ತಿ ಏನು ಡಿಕೋಡ್ ಮಾಡಕ್ ಆಗಲ್ಲ ಈ ಒಂದು ಪರ್ಟಿಕ್ಯುಲರ್ ಟೀಸರ್ ಇಂದ. ಒಟ್ನಲ್ಲಿ BGM ವೈಸ್ ವಿ ಗಾಟ್ ಅ ವೈಬ್ ಆಫ್ ದ ಫಸ್ಟ್ ಪಾರ್ಟ್, ದಟ್ ಇಸ್ ಬಜರಂಗಿ. ಸೊ ನಿಮ್ಗೆ ಬಜರಂಗಿ ಅನ್ನೋ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಅದ್ರ ಸುತ್ತ BGM ವರ್ಕ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಸರ್. ಸೊ ದಟ್ ಈಸ್ ಕಾಂಪ್ರಹೆನ್ಸಿವ್ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಇದ್ರ ಆಲ್ಬಮ್ ಬರೋ ತನಕ ನಾವು ಕಾಯ್ಬೇಕಾಗುತ್ತೆ. ಅಂಡ್ ಇಟ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ awaited albums of this year also. ಸೊ ಅದು ಕೂಡ ನೋಡೋಣ. ಅಂಡ್ ಇನ್ಫ್ಯಾಕ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎವ್ರಿ ಒನ್ ವರ್ ಟಾಕಿಂಗ್ ಅಬೌಟ್ KGF Chapter 2 and Robert. This is something which came out of the box ಅಂತಾನೆ ಹೇಳ್ಬೋದು. No one was expecting Bajrangi to be the talk of the town ತರ. So that I appreciate a lot. And this is some sort of a gift from Shivanna itself to Sandalwood at this point of time, because ಇದು ಗೋಲ್ಡನ್ ಟೈಮ್ ಆಫ್ ಸ್ಯಾಂಡಲ್ವುಡ್ ವಿತ್ ಆಲ್ ಸಚ್ ಫಿಲಮ್ಸ್ ಲೈಕ್ KGF Chapter 2 ಆಗಲಿ, ರಾಬರ್ಟ್ ಆಗಲಿ, ಈ ತರ ದೊಡ್ಡ ದೊಡ್ಡ ಫಿಲಮ್ಸ್ ಬರ್ಬೇಕಾದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ಆಡ್ಸ್ ಆನ್ ಟು ದ ಪ್ರೈಡ್ ಆಫ್ ಸ್ಯಾಂಡಲ್ವುಡ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಹರ್ಷ ಅವ್ರಿಗೆ ಫುಲ್ ಕ್ರೆಡಿಟ್ ಕೊಡ್ಬೇಕು, ಯಾಕಂದ್ರೆ ಅವ್ರು ಒಂದು ಇದು ಸೆಟ್ ಲಿಂತ್ರ ಪಿಕ್ಚರ್ಸ್ ಆಗ್ಲಿ ವಿಡಿಯೋ ಆಗ್ಲಿ ಏನು ಲೀಕ್ ಮಾಡಕ್ ಬಿಟ್ಟಿಲ್ಲ ಅವರು. ಇನ್ಫ್ಯಾಕ್ಟ್ ಫೈರ್ ಬೇರೆ ಬ್ರೇಕ್ಔಟ್ ಆಗಿತ್ತು ಅವ್ರ ಸೆಟ್ ಅಲ್ಲಿ 2 ಸತಿ. ಅಂಡ್ ದೇರ್ ವಾಸ್ ಅ ಲಾಟ್ ಆಫ್ ಪ್ರಾಪರ್ಟಿ ಲಾಸ್ and they had to rebuild the set again for shooting it. And the production wise ತುಂಬಾನೇ ಖರ್ಚಾಗಿದೆ. In spite of that, keeping all the enthusiasm to make a movie, ಹರ್ಷ ಮಾಸ್ಟರ್ ತುಂಬಾನೇ ಕಷ್ಟಪಟ್ಟು ಇದನ್ನ I think he has done it ಅಂತಾನೆ ಹೇಳ್ಬೋದು. let's see we'll be patient about this again. ತುಂಬಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಬೇಡ, ಬಿಕಾಸ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಈ ಚೆನ್ನಾಗಿರೋ ಮೂವಿನೂ sometimes we might not like it.
alva. So we'll keep an expectations which is par and which is good for a normal person to go and watch a movie. Any last things you want to say? Actually, I'm requesting the director, please release this movie pan India ಈ ಮೂವಿ ರಿಲೀಸ್ ಮಾಡಿ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ. ಅದಕ್ಕೆ ಇವಾಗ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದ್ರೆ ತುಂಬಾ ರೀಚ್ ಸಿಗುತ್ತೆ ನಮ್ಗೆ, ಬಿಕಾಸ್ ಈ ಮೂವಿ ಅಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಶೂಟ್ ಮಾಡಿದಾರೆ. ಸೊ ದಿಸ್ ಶುಡ್ ನಾಟ್ ಓನ್ಲಿ ಜಸ್ಟ್ ಬಿ ಅ ಕನ್ನಡ ಮೂವಿ, this should be an Indian movie so that everybody watches it and appreciates your work. Definitely. Let's see what the director itself chooses anta, because he knows better about the movie rather than us. ನಾವು ಬರೀ ಒಂದು ಕ್ಲಿಪ್ ಅಥವಾ ಒಂದು ಇಷ್ಟು ಬಿಟ್ನ ನೋಡ್ಬಿಟ್ಟು ನಾವು ಜಡ್ಜ್ ಮಾಡ್ತಾ ಇದೀವಿ. ಬಟ್ ದ ಡೈರೆಕ್ಟರ್ ಎಕ್ಸಾಕ್ಟ್ಲಿ ನೋಸ್ ಶುಡ್ ವಿ ಗೋ ಪ್ಯಾನ್ ಇಂಡಿಯಾ ಅವ್ರು ನಮ್ಮ ಕನ್ನಡ ಆಡಿಯನ್ಸಿಗೆ ಸ್ಪೆಸಿಫಿಕ್ ಆಗಿ ಮಾಡಿದ್ಯಾ ಈ ಮೂವಿ ಅನ್ನೋದು ಆ ಡೈರೆಕ್ಟರ್ಗೆ ಗೊತ್ತಿದೆ. ಸೊ ಲೆಟ್ಸ್ ಬಿ ವೆರಿ ಪೇಷಂಟ್ ಅಂಡ್ ವಾಚ್ ವಾಟ್ ಹ್ಯಾಪನ್ಸ್ ಇನ್ ಫ್ಯೂಚರ್. ಸೊ that's it ansita. So thank you guys, and thank you Pranav for sharing a live reaction here. You're most welcome. My pleasure. Yeah, sure. And so please do like this video, share this video, subscribe to my channel. Signing off, this is Manish Kaur. Bum, 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 bum.